ಮುಲ್ಲರ್ ಲೇಯರ್ ಭ್ರಮೆ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತೆ ಪ್ರಾಕ್ಟಿಕಲ್ನ ಬರೆಯೋದಕ್ಕೆ ಕೊಟ್ಟರೆ ಯಾವ ರೀತಿ ಬರೆಯೋದು ಅಂತ ಹೇಳಿ ನಾವು ನೋಡಿದ್ವಿ. ಅದಾದ ನಂತರ ನಮಗೆ ಈ ರೀತಿ ಕಾಲಮನ್ನು ಕೊಟ್ಟು ನಿರ್ಣಯವನ್ನು ಬರೆಯಿರಿ ಅಂತ ಕೇಳಿದರೆ ಯಾವ ರೀತಿ ಬರೆಯೋದು ಅಂತ ಹೇಳಿ ನೋಡೋದಾದರೆ, ಫಸ್ಟಿಗೆ ನಮಗೆ ಮುಲ್ಲರ್ ಲೇಯರ್ ಭ್ರಮೆ ಅಂತಂದರೆ ಏನು ಅನ್ನೋದು ಗೊತ್ತಿರಬೇಕು. ಹಾಗೆ ಗೊತ್ತಿದ್ದಾಗ ಮಾತ್ರ ನಾವು ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾವು ಅದರ ಪೀಠಿಕೆ ಮತ್ತು ಸಿದ್ಧಾಂತವನ್ನು ಮೊದಲ ಬಾರಿಗೆ ತಿಳ್ಕೊಂಡಿರ್ಬೇಕಾಗತ್ತೆ. ನಾವು ಯಾವುದೇ ಪ್ರಯೋಗವನ್ನು ತೆಗೆದುಕೊಂಡ್ರೂ ಸಹ ನಾವು ಮೊದಲಿಗೆ ಅದರ ಪೀಠಿಕೆ ಮತ್ತು ಸಿದ್ಧಾಂತವನ್ನು ತಿಳ್ಕೊಂಡಿದ್ದಾಗ ನಾವು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದಾಗ ತುಂಬ ಸುಲಭವಾಗಿ ಉತ್ತರವನ್ನು ಬರೆಯಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಮೊದಲಿಗೆ ನಾವು ಪೀಠಿಕೆ ಅಥವಾ ಸಿದ್ಧಾಂತವನ್ನು ನೋಡೋದಾದರೆ, ಮುಲ್ಲರ್ ಲೇಯರ್ ಇಲ್ಯೂಷನ್ ಅಂತಂದರೆ ಇದು ಒಂದು ದೃಷ್ಟಿ ಭ್ರಮೆ ಅಂತ ಹೇಳ್ಬಹುದಾಗಿದೆ ಅಥವಾ ಆಪ್ಟಿಕಲ್ ಇಲ್ಯೂಷನ್. ನಾವು ನೋಡುವ ನೋಟದಲ್ಲಿ ಆಗುವಂತಹ ಒಂದಷ್ಟು ದೋಷವನ್ನು ನಾವಿಲ್ಲಿ ದೃಷ್ಟಿ ಭ್ರಮೆ ಅಂತ ಹೇಳ್ತೀವಿ. ಭ್ರಮೆ ಅಂತಂದರೆ ನಿಜ ವಸ್ತುಗಳ ದೋಷಪೂರಿತ ಪ್ರತ್ಯಕ್ಷ ಅನುಭವ. ನಿಜವಾಗಿ ಇರುವಂತಹ ವಸ್ತುಗಳೇ ಆಗಿರತ್ತೆ, ಆದರೆ ಅದು ಯಾವ ರೀತಿ ಇರುತ್ತೆ, ದೋಷಪೂರಿತವಾಗಿರುತ್ತದೆ. ಆ ವಸ್ತುಗಳು ದೋಷಪೂರಿತವಾಗಿ ನಮಗೆ ಕಾಣಿಸುತ್ತೆ. ಅದನ್ನು ನಾವು ಭ್ರಮೆ ಅಂತ ಹೇಳ್ತೀವಿ. ಇದು ಸಾಮಾನ್ಯ ಮತ್ತು ಸಾರ್ವತ್ರಿಕವಾದುದು. ಇದು ಎಲ್ಲರಿಗೂ ಕೂಡ ಆಗತ್ತೆ, ಯಾರಿಗೂ ಒಬ್ಬರಿಗೆ ಈ ರೀತಿ ಭ್ರಮೆ ಆಗೋದಿಲ್ಲ. ನಾವು ನೋಡುವಂತಹ ನೋಟದಲ್ಲಿ ಆಗುವಂತಹ ಒಂದಷ್ಟು ಭ್ರಮೆ ಇದೆಯಲ್ಲ, ಅದು ಆಲ್ಮೋಸ್ಟ್ ತುಂಬ ಜನಕ್ಕೆ ಈ ರೀತಿ ಹಾಗೆ ಆಗುತ್ತೆ. ಅದು ಸಾಮಾನ್ಯವಾಗಿರುತ್ತೆ ಮತ್ತು ಸಾರ್ವತ್ರಿಕವಾಗಿರುತ್ತದೆ. ಮುಲ್ಲರ್ ಲೇಯರ್ ಭ್ರಮೆಯಲ್ಲಿ ಯಾವಾಗಲೂ ಪ್ರತಿಮಾನ ರೇಖೆ, ಇಲ್ಲಿ 2 ರೀತಿಯ ರೇಖೆಗಳು ಬರುತ್ತೆ ಮುಲ್ಲರ್ ಲೇಯರ್ ಭ್ರಮೆಯಲ್ಲಿ. ಒಂದನ್ನು ನಾವು ಸ್ಟ್ಯಾಂಡರ್ಡ್ ಲೈನ್ ಅಥವಾ ಪ್ರತಿಮಾನ ರೇಖೆ ಅಂತ ಹೇಳಿ, ಈ ರೀತಿ ಆರೋ ಮಾರ್ಕ್ ಒಳಗಡೆ ಇರುತ್ತಲ್ಲ, ಇದನ್ನ ನಾವು ಸ್ಟ್ಯಾಂಡರ್ಡ್ ಲೈನ್ ಅಥವಾ ಪ್ರತಿಮಾನ ರೇಖೆ ಅಂತ ಕರಿತೀವಿ. ಈ ರೀತಿ ಹೊರಗಡೆಗೆ ಆರೋ ಮಾರ್ಕ್ ಇರುತ್ತಲ್ಲ, ಇದನ್ನು ನಾವು ಟ್ರಾನ್ಸ್ಫಾರ್ಮೇಷನ್ ಲೈನ್ ಅಥವಾ ಪರಿವರ್ತ್ಯ ರೇಖೆ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಲೈನ್ ಏನಿರುತ್ತಲ್ಲ, ಈ ಸ್ಟ್ಯಾಂಡರ್ಡ್ ಲೈನ್ ಅನ್ನ ಯಾವಾಗಲೂ ಏನಾಗುತ್ತೆ, ಅಪಮೌಲ್ಯಗೊಳಿಸುತ್ತೆ. ಅಪಮೌಲ್ಯಗೊಳಿಸುವುದು ಮತ್ತು ಪರಿವರ್ತ್ಯ ರೇಖೆಯನ್ನ ಅಂದ್ರೆ ಟ್ರಾನ್ಸ್ಫಾರ್ಮೇಷನ್ ಲೈನ್ ಏನಿರುತ್ತಲ್ಲ ಅದನ್ನ ಅತಿ ಮೌಲ್ಯಗೊಳಿಸುವುದು, ಅಂದ್ರೆ ಓವರ್ ವ್ಯಾಲ್ಯೂಯೇಷನ್. ನಾವು ಒಂದನ್ನ ಹೆಚ್ಚಾಗಿ ಇದೆ ಅಂತ ಗೆಸ್ ಮಾಡೋದು, ಅಥವಾ ಇನ್ನೊಂದು ಕಡಿಮೆ ಇದೆ ಅಂತ ನಾವು ಗೆಸ್ ಮಾಡೋದು, ಈ ರೀತಿ ಆಗತ್ತೆ. ಮುಲ್ಲರ್ ಲೇಯರ್ ಇಲ್ಯೂಷನ್ ಅಲ್ಲಿ ಈ ದೃಷ್ಟಿ ಭ್ರಮೆಯಲ್ಲಿ ಈ ಲೈನ್ಸ್ ಅನ್ನ, ಸ್ಟ್ಯಾಂಡರ್ಡ್ ಲೈನ್ ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಲೈನ್ ನಾವು ಮ್ಯಾಚ್ ಮಾಡುವಾಗ ನಮ್ಗೆ ಅದು ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಅಂದ್ರೆ ನಾವು ಮ್ಯಾಚ್ ಮಾಡುವಂತಹ ರೀತಿ ಏನಿದೆಯಲ್ಲ ಅದು ಹೆಚ್ಚಾಗಿರತ್ತೆ ಅಥವಾ ಕಡಿಮೆ ಆಗಿರತ್ತೆ. ಇಲ್ಲಿ 2 ರೀತಿಯ ದೋಷಗಳು ಉಂಟಾಗತ್ತೆ ನಮ್ಗೆ. ಅದು ಎರಡೂ ಸಮವಾಗಿ ಇರೋದು ತುಂಬಾ ಕಡಿಮೆ ಇರುತ್ತೆ. ನಾವಿಲ್ಲಿ ಸ್ಟ್ಯಾಂಡರ್ಡ್ ಲೈನ್ ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಲೈನ್ ಇರುತ್ತಲ್ಲ ಅದೆರಡನ್ನು ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಎರಡರ ಲೆಂತ್ ಒಂದೇ ಇದೆ ಅಂತ ನಾವು ಗೆಸ್ ಮಾಡ್ಬೇಕಾಗತ್ತೆ. ಆದ್ರೆ ನಾವು ಈ ರೀತಿ ಏನು ಸರಿ ಇದೆ ಅಥವಾ ಸಮ ಇದೆ ಅಂತ ಗೆಸ್ ಮಾಡ್ತೀವಲ್ಲ, ಅದು ಒಂದು ಹೆಚ್ಚಾಗಿರುತ್ತೆ ಇಲ್ಲ ಕಡಿಮೆ ಆಗಿರುತ್ತೆ. ಈ ರೀತಿ ಆಗೋದು ಮುಲ್ಲರ್ ಲೇಯರ್ ಇಲ್ಯೂಷನ್ ಅಲ್ಲಿ ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಭ್ರಮೆಯಾಗಿದೆ ಅಂತ ಹೇಳ್ಬಹುದಾಗಿದೆ. ಈಗ ನಾವು ಪ್ರಶ್ನೆ ಪತ್ರಿಕೆಗೆ ಬರೋದಾದ್ರೆ ಈ ರೀತಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ನಿರ್ಣಯವನ್ನ ಬರೆಯಿರಿ ಅಂತ ಕೇಳಿರ್ತಾರೆ. ವಿಷಯಗಳು ABCDEF ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು 2 ಸ್ಟೆಪ್ ಅಲ್ಲಿ ಮಾಡ್ತೀವಿ ಅಂತ ನಾವು ಆಗ್ಲೇ ನೋಡಿದೀವಿ. ಒಂದು ಆರೋಹಣ ಸರಣಿ, ಇನ್ನೊಂದು ಅವರೋಹಣ ಸರಣಿ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಆರೋಹಣ ಸರಣಿಯಲ್ಲಿ ಒಂದಷ್ಟು ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ, ಇನ್ನು ಅವರೋಹಣ ಸರಣಿಯಲ್ಲಿ ಒಂದಷ್ಟು ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ಪರಿವರ್ತ್ಯ ರೇಖೆ ಅಥವಾ ಪಾಯಿಂಟ್ ಆಫ್ ಸಬ್ಜೆಕ್ಟಿವ್ ಎರರ್ ಅನ್ನ ನಾವಿಲ್ಲಿ ಕಂಡು ಹಿಡಿಬೇಕಾಗತ್ತೆ. ಫಸ್ಟ್ ನಾವು ಇದಕ್ಕೆ ಉತ್ತರವನ್ನ
ಬರೆಯೋದಕ್ಕೆ ಮೊದಲು, ನಿರ್ಣಯವನ್ನ ಬರೆಯೋದಕ್ಕೆ ಮೊದಲು ಕಾಲಮ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಸ್ಗಳು ನಮ್ಮ ಈ ಸಿದ್ಧಾಂತಕ್ಕೆ ಮ್ಯಾಚ್ ಆಗತ್ತಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ PSE ಅನ್ನು ನಾವು ಕಂಡು ಹಿಡಿಬೇಕಾಗತ್ತೆ ಅಥವಾ ಸರಾಸರಿಯನ್ನು ನಾವಿಲ್ಲಿ ಕಂಡು ಹಿಡಿಬೇಕಾಗತ್ತೆ. ಅದನ್ನ ಯಾವ ರೀತಿ ಕಂಡು ಹಿಡಿಯೋದು ಅಂತಂದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಗೆ ಇಲ್ಲಿ ಕೋಷ್ಟಕದಲ್ಲಿ ಒಂದಷ್ಟು ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ. ಏನು ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ ಅಷ್ಟು ನಂಬರ್ಸ್ ಅನ್ನ ನಾವು ಕೂಡಿಸ್ಬೇಕು. ಕೂಡಿಸಿದ ನಂಬರ್ಸ್ ನಾವು ಅಲ್ಲಿ ಎಷ್ಟು ಸತಿ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ಅದರಿಂದ ಭಾಗಿಸಿದಾಗ ಬರುವಂತಹ ಉತ್ತರವೇ ನಮಗೆ ಸರಾಸರಿ ಆಗಿರುತ್ತೆ ಅಂತ ನಾನು ನಿಮ್ಗೀಗಾಗಲೇ ಹೇಳಿದ್ದೇನೆ. ಹಾಗಾಗಿ ನಾವು ಇದನ್ನ ಆರೋಹಣ ಸರಣಿಯಲ್ಲಿ ನೋಡೋದಾದ್ರೆ, ಇಲ್ಲಿ ಆರೋಹಣ ಸರಣಿಯಲ್ಲಿ 9 ಕೊಟ್ಟಿದ್ದಾರೆ. 9, 8, 5, 7, 7 ಅಂತ ಹೇಳಿ ಒಂದು ಸಂಖ್ಯೆಗಳನ್ನು, ಒಂದು ದತ್ತಾಂಶವನ್ನ ಕೊಟ್ಟಿದ್ದಾರೆ. ನಾವು ಅದನ್ನ ಏನ್ ಮಾಡಬೇಕು, ಸರಾಸರಿಯನ್ನ ಕಂಡುಹಿಡಿಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿ ಇದಿಷ್ಟು ಸಂಖ್ಯೆಗಳನ್ನ ಒಟ್ಟಾಗಿ ಕೂಡಿಸ್ತೀವಿ. 9, 9, 8, 5, 7, 7 ಇದಿಷ್ಟನ್ನ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ, ಉತ್ತರ 45 ಬರುತ್ತದೆ. ಇದಾದ ನಂತರ ಇದು ಎಷ್ಟು ಸಂಖ್ಯೆಗಳಿದೆ, 1, 2, 3, 4, 5, 6. ಸೊ ನಾವು ಇದನ್ನ ಏನ್ ಮಾಡ್ತಾ ಇದೀವಿ, 6ರಿಂದ ಭಾಗಿಸ್ತಾ ಇದೀವಿ. ಇದು ಒಟ್ಟು ಮೊತ್ತ ಏನ್ ಬರುತ್ತಲ್ಲ, ಒಟ್ಟು ಮೊತ್ತವನ್ನ ನಾವು 6ರಿಂದ ಭಾಗಿಸ್ತಾ ಇದೀವಿ. ಭಾಗಿಸಿದಾಗ ನಮಗೆ ಎಷ್ಟು ಬರುತ್ತೆ, ಉತ್ತರ ಬಂದ್ಬಿಟ್ಟು 7.5 ಸೆಂಟಿಮೀಟರ್ ಬರುತ್ತದೆ. ಹಾಗಾಗಿ ನಮಗೆ PSE = 7.5 ಅಥವಾ ಸರಾಸರಿ = 7.5 ಬಂತು. ಸ್ಥಿರ ದೋಷ ಅಥವಾ ಕಾನ್ಸ್ಟೆಂಟ್ ಎರರ್ ಅನ್ನು ನಾವು ಕಂಡು ಹಿಡಿಬೇಕಾಗತ್ತೆ. ಅದಕ್ಕೆ CE ಅಂತ ಹೇಳ್ತೀವಿ. CE = ಮೀನ್ PSE ಮೈನಸ್ ಸ್ಟ್ಯಾಂಡರ್ಡ್ ಲೈನ್ ಅಂತ ಹೇಳಲಾಗುತ್ತದೆ. ಮೀನ್ PSE ಅಂದ್ರೆ ನಾವೀಗ ಏನು ಸರಾಸರಿಯನ್ನ ಕಂಡು ಹಿಡಿದಿದ್ದೀವಲ್ಲ, ಇದನ್ನ ಮೀನ್ PSE ಅಂತ ಹೇಳಲಾಗುತ್ತದೆ. ಸ್ಟ್ಯಾಂಡರ್ಡ್ ಲೈನ್ ಅಂತಂದ್ರೆ ನಾನೇನ್ ಹೇಳಿದ್ನಲ್ಲ, ಈ ಆರೋ ಮಾರ್ಕ್ ಒಳಗಡೆ ಇರುವಂತಹ ಒಂದು ಲೈನ್ ಏನ್ ಕೊಟ್ಟಿರ್ತಾರೆ ನಮ್ಗೆ ಮುಲ್ಲರ್ ಲೇಯರ್ ಪ್ರಯೋಗದಲ್ಲಿ, ಆ ಲೈನ್ ಅನ್ನ ನಾವು ಸ್ಟ್ಯಾಂಡರ್ಡ್ ಲೈನ್ ಅಂತ ಹೇಳ್ತೀವಿ. ಈ ಸ್ಟ್ಯಾಂಡರ್ಡ್ ಲೈನಿನ ಉದ್ದ ಏನಾಗಿರುತ್ತೆ, ಯಾವಾಗಲೂ 16 ಸೆಂಟಿಮೀಟರ್ ಇರುತ್ತದೆ. ಈ ಸ್ಟ್ಯಾಂಡರ್ಡ್ ಲೈನಿನ ಉದ್ದ ಯಾವಾಗಲೂ 16 ಸೆಂಟಿಮೀಟರ್ ಇರುತ್ತದೆ. ಈ ಸ್ಟ್ಯಾಂಡರ್ಡ್ ಲೈನಿನ ಉದ್ದ ಕೂಡ ಸ್ಟ್ಯಾಂಡರ್ಡ್ ಆಗಿ 16 ಸೆಂಟಿಮೀಟರೇ ಇರುತ್ತೆ. ಅದಕ್ಕಿಂತ ಹೆಚ್ಚು ಅಥವಾ ಕಮ್ಮಿ ಯಾವುದ್ರಲ್ಲೂ ಇರಲ್ಲ. ಹಾಗಾಗಿ ನಾವಿಲ್ಲಿ ಸ್ಟ್ಯಾಂಡರ್ಡ್ ಲೈನ್ ಅನ್ನ 16 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಬೇಕಾಗತ್ತೆ. ಈಗ ಉತ್ತರವನ್ನ ನಾವು ನೋಡೋದಾದ್ರೆ, ಅಥವಾ ಸ್ಥಿರ ದೋಷ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ, CE = ಮೀನ್ PSE ಅಂತಂದ್ರೆ ನಾವು ಸರಾಸರಿಯನ್ನ ಏನು ಕಂಡು ಹಿಡಿದಿದ್ವಿ ಇದನ್ನ ಮೀನ್ PSE ಅಂತ ಹೇಳ್ತೀವಿ ಅಂತ ಹೇಳಿದೆ ನಾನು. ಮೈನಸ್ ಸ್ಟ್ಯಾಂಡರ್ಡ್ ಲೈನಿನ ಉದ್ದ ಯಾವಾಗ್ಲೂ ಎಷ್ಟಿರುತ್ತೆ, 16 ಸೆಂಟಿಮೀಟರ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ನಾವು ಈಗ ಈ ಫಾರ್ಮುಲಾ ಏನಿದೆಯಲ್ಲ, ಈ ಫಾರ್ಮುಲಾಕ್ಕೆ ನಾವು ದತ್ತಾಂಶವನ್ನ ಅಪ್ಲೈ ಮಾಡೋದಾದ್ರೆ 7.5 ನಾವು ಮೀನ್ PSE ನ ಕಂಡು ಹಿಡಿದಿದ್ದೀವಿ. ಅದು ಏನಾಗಿದೆ, 7.5 ಆಗಿದೆ. ಮೈನಸ್ 16 ಅಂತಂದ್ರೆ ಸ್ಟ್ಯಾಂಡರ್ಡ್ ಲೈನ್ ಎಷ್ಟಿದೆ, 16 ಇದೆ. ಸೊ ಉತ್ತರ ಎಷ್ಟು ಬರುತ್ತೆ ನಮಗೆ, -8.5 ಬರುತ್ತೆ. ಇದಿಷ್ಟು ನಾವು ಆರೋಹಣ ಸರಣಿಯಲ್ಲಿ ನಾವು ಕಂಡು ಹಿಡಿದಿರುವಂತಹ ಒಂದು ದೋಷದ ಮಟ್ಟವಾಗಿರುತ್ತೆ. ಅದಾದ ನಂತರ ಏನು, ಅವರೋಹಣ ಸರಣಿ ಅಥವಾ ಇಳಿಕೆ ಕ್ರಮ ಅಥವಾ ಡಿಸೆಂಡಿಂಗ್ ಆರ್ಡರ್. ಫಸ್ಟು ಒಟ್ಟು ಮೊತ್ತವನ್ನು ನಾವು ಕಂಡು ಹಿಡಿಬೇಕಾಗತ್ತೆ. ಇಲ್ಲಿ ಏನು ದತ್ತಾಂಶವನ್ನ ಕೊಟ್ಟಿದ್ದಾರೆ, ದತ್ತಾಂಶವನ್ನೆಲ್ಲ ಒಟ್ಟು ಸೇರಿಸಿದಾಗ ನಮಗೆ ಎಷ್ಟು ಬರುತ್ತೆ, 41 ಬರುತ್ತದೆ. ಅದನ್ನು ನಾವು 6ರಿಂದ ಭಾಗಿಸಬೇಕು. ಇಲ್ಲಿ ಯಾಕೆ ಅಂತಂದ್ರೆ 6 ಬಾರಿ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನ 6ರಿಂದ ಭಾಗಿಸಿದಾಗ ನಮಗೆ ಉತ್ತರ ಎಷ್ಟು ಬಂತು, 6.83 ಸೆಂಟಿಮೀಟರ್ ನಮಗೆ ಮೀನ್ PSI ಬಂತು. ಇದನ್ನು ನಾವು ಮೀನ್ PSE ಅಥವಾ ಸರಾಸರಿ ಅಂತ ಹೇಳ್ತೀವಿ. ಇದಾದ ನಂತರ ನಾವು CE ಅಥವಾ ಕಾನ್ಸ್ಟಂಟ್
ಎರರನ್ನು ನಾವು ಕಂಡುಹಿಡಿಯಬೇಕಾಗತ್ತೆ. ಅದಕ್ಕೆ ಸೂತ್ರ ಬಂದ್ಬಿಟ್ಟು CE = ಮೀನ್ PSE ಮೈನಸ್ ಸ್ಟ್ಯಾಂಡರ್ಡ್ ಲೈನ್. ಇದು ಒಂದು ಫಾರ್ಮುಲಾ ಆಗಿರುತ್ತೆ. ಈ ಫಾರ್ಮುಲಾವನ್ನು ನಾವು ಮಿಸ್ ಮಾಡಬಾರ್ದು. ಮೀನ್ PSE ಮೈನಸ್ ಸ್ಟ್ಯಾಂಡರ್ಡ್ ಲೈನ್ ಆಗಿರುತ್ತೆ. ಮೀನ್ PSE ಅಂತಂದರೆ ನಾವೀಗ ಕಂಡುಹಿಡಿದಿದ್ವಿ 6.83 ಅಂತ. ಅದಾದ ನಂತರ ಮೈನಸ್ ಸ್ಟ್ಯಾಂಡರ್ಡ್ ಲೈನ್ ಅಂತಂದರೆ 16 ಸೆಂಟಿಮೀಟರ್ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ -16 ಅಂತ ಮಾಡಿದ್ರೆ ನಮಗೆ ಡಿಫ್ರೆನ್ಸ್ ಎಷ್ಟು ಬಂತು? -9.17 ಅಂತ ಹೇಳಿ ಬಂದಿದೆ. ಚಲನೆಯ ದೋಷ ಮೂಮೆಂಟ್ ಎರರ್ನ ನಾವು ಕಂಡುಹಿಡಿಬೇಕಾಗತ್ತೆ. ಚಲನೆಯ ದೋಷಕ್ಕೆ ಕೂಡ ನಾವು ಒಂದು ಫಾರ್ಮುಲಾವನ್ನು ಬಳಸಬೇಕು. ಆ ಫಾರ್ಮುಲಾ ಬಂದ್ಬಿಟ್ಟು ME = ಮೀನ್ PSE. ಮೀನ್ PSE ಅಂದರೆ ನಾವು ಈಗೇನು ಕಂಡು ಹಿಡಿದ್ವಲ್ವ, ಇದು ಮೀನ್ PSE ಆಗಿರುತ್ತೆ. ಇದನ್ನು ಎರಡು ರೀತಿಯಲ್ಲಿ ನಾವು ಕಂಡುಹಿಡಿದಿದ್ವಿ. ಒಂದು ಡಿಸೆಂಡಿಂಗ್ ಆರ್ಡರಲ್ಲಿ, ಇನ್ನೊಂದು ಅಸೆಂಡಿಂಗ್ ಆರ್ಡರಲ್ಲಿ. ಹಾಗಾಗಿ ಮೀನ್ PSE ಇನ್ ಡಿಸೆಂಡಿಂಗ್ ಆರ್ಡರ್ ಮೈನಸ್ ಮೀನ್ PSE ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿ ತಗೊಂಡು ಅದನ್ನು 2ರಿಂದ ನಾವು ಭಾಗಿಸಬೇಕಾಗತ್ತೆ. ಡಿಸೆಂಡಿಂಗ್ ಆರ್ಡರ್ ಮತ್ತು ಅಸೆಂಡಿಂಗ್ ಆರ್ಡರಲ್ಲಿ ಬಂದಿರುವಂಥ PSEಗಳನ್ನು ತಗೊಂಡು /2 ಅಂತ ಹೇಳಿ ಮಾಡಿದಾಗ ಇಲ್ಲಿ ಡಿಸೆಂಡಿಂಗ್ ಆರ್ಡರ್ದು ಎಷ್ಟಿದೆ? ಮೀನ್ PSE ಡಿಸೆಂಡಿಂಗ್ ಆರ್ಡರಲ್ಲಿ ಎಷ್ಟು ಬಂದಿದೆ? ನಮಗೆ ಇಲ್ಲಿ ಉತ್ತರ 6.83 ಬಂದಿದೆ. ಸೊ ಇಲ್ಲಿ ಜಾಗ ಇಲ್ಲ, ಅದಕ್ಕೆ ನಾನು ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ. 6.83 ಮೈನಸ್ ಮೀನ್ PSE ಅಸೆಂಡಿಂಗ್ ಆರ್ಡರಲ್ಲಿ ನಮಗೆ ಎಷ್ಟು ಬಂತು? 7.5 ಬಂದಿದೆ. ಸೊ 7.5 ಡಿವೈಡೆಡ್ ಬೈ ಏನು ಮಾಡಬೇಕು? 2 ಮಾಡಬೇಕು. ಡಿವೈಡೆಡ್ ಬೈ 2. ಸೊ ಆನ್ಸರ್ ಈಸ್, ನಾವೀಗ ಏನು ಮಾಡಬೇಕು? 6.83 ಮೈನಸ್ 7.5 ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? -0.67 ಬರುತ್ತೆ. ಅದನ್ನು ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಅಂತ ಹೇಳಿ ಮಾಡಿದಾಗ ನಮಗೆ ಉತ್ತರ ಎಷ್ಟು ಬರುತ್ತೆ? 0.33 ಬರುತ್ತೆ. ಇದು -0.33 ಬರುತ್ತೆ. ಈ ಮೈನಸ್ ಇಲ್ಲಿ ಬರುತ್ತೆ. ಸೊ ಉತ್ತರ ನಮಗೆ ಏನು ಬಂತು? -0.33 ಬಂತು. ನಮಗೆ ಏನು ಉತ್ತರ ಬಂತಲ್ವಾ, ಇದನ್ನು ನಾವು ದೃಷ್ಟಿ ಭ್ರಮೆಯಲ್ಲಿ ಏನು ಉಂಟಾಗಿದೆ ಅಂತ ಹೇಳಿ ಮೈನಸಲ್ಲಿ ಉತ್ತರ ಬರಬೇಕು ಯಾವಾಗ್ಲೂ. ಹಾಗಾದಾಗ ಮಾತ್ರ ಭ್ರಮೆ ಉಂಟಾಗಿದೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದಾಗಿದೆ. ಇದಿಷ್ಟು ಇದರ ಉತ್ತರವಾಗಿರುತ್ತೆ. ಅದಾದ ನಂತರ ನಾವು ಅದಕ್ಕೆ ಕನ್ಕ್ಲೂಷನನ್ನು ಬರಿಬೇಕಾಗತ್ತೆ. ಇದಾದ ನಂತರ ನಾವು ಇದಕ್ಕೆ ನಿರ್ಣಯವನ್ನು ಬರೆಯುವುದಾದರೆ, ಈ ಪ್ರಯೋಗದಲ್ಲಿ -0.33 ಚಲನೆಯ ದೋಷ ಬಂದಿರುವುದು. ಹಾಗಾಗಿ ವಿಷಯೀಯ ಗ್ರಹಿಕೆಯಲ್ಲಿ ಹೊಂದಾಣಿಕೆಯ ದಿಕ್ಕಿನಿಂದ ಅಂದರೆ ಪರಿವರ್ತ್ಯ ರೇಖೆಯಿಂದ ಒಂದು ವ್ಯವಸ್ಥಿತ ವ್ಯತ್ಯಾಸ ಅಥವಾ ಸಿಸ್ಟಮ್ಯಾಟಿಕ್ ಡಿಫರೆನ್ಸ್ ಇದೆ ಅಂತ ಹೇಳಿ ಇದು ಸೂಚಿಸುತ್ತದೆ. ಇಲ್ಲಿ ದೋಷವು ಋಣಾತ್ಮಕವಾಗಿದೆ. ಚಲನೆಯ ದೋಷವು ಮೀನ್ PSE ಡಿಸೆಂಡಿಂಗ್ ಆರ್ಡರ್ ಮೌಲ್ಯವು ಮೀನ್ PSE ಅಸೆಂಡಿಂಗ್ ಆರ್ಡರ್ ಮೌಲ್ಯಕ್ಕಿಂತ ಹೆಚ್ಚಿದೆ ಎಂದು ಸೂಚಿಸುತ್ತದೆ. ಹೆಚ್ಚಿದೆಯಾ? ಮೀನ್ PSI ಅಸೆಂಡಿಂಗ್ ಆರ್ಡರ್ದು ಎಷ್ಟಿದೆ? 7.5 ಇದೆ. ಮೀನ್ PSI ಡಿಸೆಂಡಿಂಗ್ ಆರ್ಡರ್ದು ಎಷ್ಟಿದೆ? 6.83 ಇದೆ. ಹಾಗಾಗಿ ಹೆಚ್ಚಿದೆ ಅನ್ನೋದನ್ನು ಇಲ್ಲಿ ಸೂಚಿಸುತ್ತದೆ. ವಿಷಯೀ ದೃಷ್ಟಿಯಲ್ಲಿ ಪ್ರತಿಮಾನ ರೇಖೆ ಅಥವಾ ಸ್ಟ್ಯಾಂಡರ್ಡ್ ಲೈನ್ ಪರಿವರ್ತ್ಯ ರೇಖೆ ಅಥವಾ ಟ್ರಾನ್ಸ್ಫಾರ್ಮೇಷನ್ ಲೈನ್ಗಿಂತ ಚಿಕ್ಕದು ಎಂದು ಅಂದಾಜು ಮಾಡಲಾಗಿದೆ. ಅವನಿಗೆ ಯಾವ ರೀತಿ ಭ್ರಮೆಯಾಗಿದೆ ಅಂತಂದರೆ, ಈ ಸ್ಟ್ಯಾಂಡರ್ಡ್ ಲೈನ್ ಏನಿದೆಯಲ್ಲ, ಆ ಸ್ಟ್ಯಾಂಡರ್ಡ್ ಲೈನು ಟ್ರಾನ್ಸ್ಫಾರ್ಮೇಷನ್ ಲೈನ್ಗಿಂತ ಚಿಕ್ಕದು ಅನ್ನುವಂಥ ರೀತಿಯಲ್ಲಿ ಅಂದಾಜು ಮಾಡಲಾಗಿದೆ. ಅಂದರೆ ಪ್ರತಿಮಾನ ರೇಖೆಯು ಅಂದರೆ ಸ್ಟ್ಯಾಂಡರ್ಡ್ ಲೈನು ಅಪಮೌಲ್ಯವಾಗಿದೆ. ವಿಷಯವು ಪ್ರಮಾಣಿತ ರೇಖೆಯನ್ನು ಹೆಚ್ಚು ಅಂದಾಜು ಮಾಡಲಾಗಿದೆ. ಇಲ್ಲಿ ವಿಷಯಿ ಪ್ರಮಾಣಿತ ರೇಖೆ ಏನಿದೆಯಲ್ಲ ಅದನ್ನು ಹೆಚ್ಚು ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಟ್ರಾನ್ಸ್ಫಾರ್ಮೇಷನ್ ಲೈನ್ ಹೆಚ್ಚಾಗಿದೆ ಮತ್ತು ಪ್ರತಿಮಾನ ರೇಖೆ ಅಥವಾ ಸ್ಟ್ಯಾಂಡರ್ಡ್ ಲೈನ್ ಅನ್ನುವಂಥದ್ದು ಚಿಕ್ಕದಾಗಿದೆ ಅನ್ನೋದನ್ನು ಇಲ್ಲಿ
ವಿಷಯಿ ಗುರುತಿಸಿದ್ದಾನೆ ಅಥವಾ ಅಂದಾಜು ಮಾಡಿದ್ದಾನೆ. ಆರೋಹಣ ಮತ್ತು ಅವರೋಹಣ ಸರಣಿಗಳಲ್ಲಿ ವಿಷಯಿಯ ಗ್ರಹಿಕೆಯಲ್ಲಿ ವ್ಯತ್ಯಾಸವಿದೆ. ಇಲ್ಲಿ ನಾವು ಆರೋಹಣ ಮತ್ತು ಅವರೋಹಣ ಕ್ರಮದಲ್ಲಿ ನೋಡಿದಾಗ ವಿಷಯಿಯ ಗ್ರಹಿಕೆಯಲ್ಲಿ ವ್ಯತ್ಯಾಸವನ್ನು ನಾವು ನೋಡಬಹುದಾಗಿದೆ. ಯಾಕಂದ್ರೆ ಎರಡು ಒಂದೇ ರೀತಿಯ ದತ್ತಾಂಶಗಳನ್ನ ಹೊಂದಿಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದಿಷ್ಟು ಇದರ ನಿರ್ಣಯವಾಗಿರುತ್ತದೆ. ಇಲ್ಲಿ ಎರಡೂ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಹೇಗೆ ಉತ್ತರವನ್ನ ಬರಿಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸಿದ್ದೀನಿ. ಒಂದು ಮುಲ್ಲರ್ ಲೇಯರ್ ಇಲ್ಯೂಷನ್ ಅನ್ನ ಪ್ರಯೋಗವನ್ನ ಬರೆಯಿರಿ ಅಥವಾ ಪ್ರಯೋಗವನ್ನು ಯಾವ ರೀತಿ ಮಾಡಬೇಕು, ಅದಕ್ಕೆ ಉದ್ದೇಶ, ನಿರ್ಣಯ, ಕಾರ್ಯವಿಧಾನವನ್ನ ವಿವರಿಸಿ ಅಂತ ಹೇಳಿ ಕೇಳಿದಾಗ ಆ ಪ್ರಯೋಗ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ವಿವರಣೆಯನ್ನ ಮಾಡಬೇಕು. ಅದಕ್ಕೆ ನಿರ್ಣಯವನ್ನ ಬರೆಯಿರಿ ಅಂತ ಕೇಳಿದಾಗ ಈ ಉತ್ತರವನ್ನ ನೀವು ಬರಿಬೇಕಾಗತ್ತೆ. ಈಗ ಎರಡೂ ರೀತಿಯ ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇದಿಷ್ಟು ಹೇಳ್ತಾ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು. ನನಗೆ ಗೊತ್ತಿರೋದನ್ನ ಆದಷ್ಟು ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.